ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವ್ಯಾಂಡ್ರಿಂಗ್ ಬ್ಲೂಮ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಆಯಿತಾ, ಇವತ್ತಿನ ವಿಡಿಯೋ ಏನು ಅಂದರೆ, ನಾವು ಮನುಷ್ಯರು ಬರೀ ನೀರು ಕುಡ್ಕೊಂಡೇ ಜೀವಿಸೋಕ್ಕಾಗುತ್ತಾ? ಇಲ್ವಲ್ಲ. ನಮಗೂ ಊಟ ಬೇಕು. ಊಟ ಅಂದರೂ ಕೂಡ ಎಲ್ಲ ನ್ಯೂಟ್ರಿಯೆಂಟ್ಸ್ ಇರೋ ಥರದ್ದು ಊಟ ಬೇಕು. ಗಿಡಗಳು ಹಾಗೆ. ಆಯಿತಾ, ಬರೀ ನೀರು ಕೊಟ್ಟರೆ ಅದು ಬೆಳೆಯೋದಿಲ್ಲ. ಆಯಿತಾ, ಪಾಪ ಅದಕ್ಕೇನು ನ್ಯೂಟ್ರಿಯೆಂಟ್ಸ್ ಇರೋದಿಲ್ವಲ್ಲ, ಏನು ಸರಿಯಾಗಿ ಬೆಳೆಯೋದಿಲ್ಲ. ಜೀವಿಸಿ ಇರುತ್ತೆ ಅಷ್ಟೇ ಹೊರತು ಸರಿಯಾಗಿ ಬೆಳೆಯೋದಿಲ್ಲ. ಅದಕ್ಕೆ ಬೇಕಾಗಿರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಥರದ್ದು ಬೇಕು. ಮೇಯ್ನಾಗಿ NPK ಬೇಕು, ನೈಟ್ರೋಜನ್ನು, ಫಾಸ್ಫರಸ್ಸು ಆ್ಯಂಡ್ ಪೊಟ್ಯಾಷಿಯಮ್ಮು, ಈ ಮೂರು ಬೇಕು. ಅದ್ರ ಜೊತೆಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸು ಬೇಕು. ಆಯಿತಾ, ಬೇರೆ ಇದಕ್ಕೆ ಚೆನ್ನಾಗಿ ಹೂವು ಬಿಡಿ ಹೆಲ್ತಿಯಾಗಿರೋದಕ್ಕೆ ನಮಗೂ ಅಷ್ಟೇ ಎಲ್ಲ ನ್ಯೂಟ್ರಿಯೆಂಟ್ಸು ಇರಬೇಕು. ಆವಾಗಲೇ ಮನುಷ್ಯರು ಹೆಲ್ತಿಯಾಗಿರೋದು. ಗಿಡಗಳು ಕೂಡ ಅಷ್ಟೇ ಹೆಲ್ತಿಯಾಗಿ ಚೆನ್ನಾಗಿ ಹೂವು, ಕಾಯಿ, ಹಣ್ಣು ಎಲ್ಲ ಚೆನ್ನಾಗಿ ಬಿಡಬೇಕು ಅಂದರೆ NPK ಜೊತೆಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸು ಇರಬೇಕು. ಅಂದರೆ ಮ್ಯಾಂಗನೀಸ್ ಬೇಕು, ಕ್ಯಾಲ್ಶಿಯಂ ಬೇಕು, ಮತ್ತು ಐರನ್ ಬೇಕಾಗುತ್ತೆ, ಎಲ್ಲ ಥರದ್ದು ಬೇಕಾಗುತ್ತೆ. ಆಯಿತಾ, ಇದೆಲ್ಲ ಇದ್ದರೆ ಮಾತ್ರನೇ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ. ನಾನು ಇವಾಗ ಏನು ಹೇಳಕ್ಕೆ ಬರ್ತೀನಿ ಅಂದರೆ, ನಿಮ್ಗೆಲ್ಲರಿಗೂ ಹೇಳ್ತಾ ಇದ್ದೆ ನಾನು, ಎಪ್ಸಮ್ ಸಾಲ್ಟ್ ಕೊಡಬೇಕು ಅಂತ. ಎಪ್ಸಮ್ ಸಾಲ್ಟಲ್ಲಿ ತುಂಬ ಮ್ಯಾಂಗನೀಸ್ ಇರುತ್ತೆ ಅಂತ ಹೇಳ್ತಾರೆ. ಸೊ ನಿಮ್ಗೇನಾದರೂ ಎಪ್ಸಮ್ ಸಾಲ್ಟ್ ಸಿಗಲಿಲ್ಲ ಅಂತ ಇಟ್ಕೊಳ್ಳಿ. ಆವಾಗ ಈ ಥರ ಬೀಟ್ರೂಟ್ ಅಂದರೆ ನೀವು ಹೊಸದಾಗಿ ತಂದು ಏನು ಮಾಡಬೇಕಾಗಿಲ್ಲ. ಹಳೇದಾಗಿರುತ್ತಲ್ವ, ಇನ್ನೇನು ಯೂಸ್ ಮಾಡೋಕ್ಕಾಗಲ್ಲ ಅನ್ನೋದನ್ನು ಬೀಟ್ರೂಟ್ನ ಯೂಸ್ ಮಾಡ್ಬೋದು. ಇದರಲ್ಲಿ ಕೂಡ ಇದು ಆಲ್ಮೋಸ್ಟ್ ಈಕ್ವಲೆಂಟ್ ಟು ಇದು ಎಪ್ಸಮ್ ಸಾಲ್ಟ್ಗೆ ಅಷ್ಟಿರೋಷ್ಟು ಮೆಗ್ನೀಷಿಯಮ್ ಇದರಲ್ಲಿ, ಮ್ಯಾಂಗನೀಸ್ ಇದರಲ್ಲೂ ಇರುತ್ತೆ. ಆಯಿತಾ, ಮತ್ತು ಸಿಪ್ಪೆ ಇರುತ್ತಲ್ವಾ, ನೀವು ಇದು ಬೀಟ್ರೂಟ್ದೆಲ್ಲ ಸಿಪ್ಪೆ ತೆಗೆದಿರ್ತೀರಲ್ವಾ, ಈ ಸಿಪ್ಪೆನೂ ಅಷ್ಟೇ, ಈ ಸಿಪ್ಪೆನ ಕೂಡ ಯೂಸ್ ಮಾಡ್ಬೋದು. ಸೊ ಇದನ್ನೆಲ್ಲ ಕೊಡ್ತಾ ಇದ್ರೆ ಏನು ಗೊತ್ತಾ, ಇದರಲ್ಲೂ ಅಷ್ಟೇ ಬೀಟ್ರೂಟಲ್ಲಿ ಕ್ಯಾಲ್ಶಿಯಂ ಇರುತ್ತೆ, ಐರನ್ ಇರುತ್ತೆ, ಮ್ಯಾಂಗನೀಸ್ ಅಂದರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ತುಂಬ ಇರುತ್ತೆ ಇದರಲ್ಲಿ. ಇದನ್ನೇ ಕೊಡ್ತಾ ಇದ್ದರೆ ಗಿಡಗಳು ತುಂಬ ಹೆಲ್ತಿಯಾಗಿ ಬೆಳೆಯುತ್ತೆ. ಇದನ್ನು ಕೊಡೋದು ಹೇಗೆ ಅಂದರೆ, ಇದ್ರ ಜೊತೆಗೆ ನಾನು ಏನು ಮಾಡ್ತೀನಿ ಅಂದರೆ, ಆರ್ಗ್ಯಾನಿಕ್ ಬೆಲ್ಲ ಒಂಚೂರು, ನೋಡಿ ಆರ್ಗ್ಯಾನಿಕ್ ಬೆಲ್ಲ ಒಂಚೂರು ಇದ್ರ ಜೊತೆಗೆ ಹಾಕ್ತೀನಿ. ಆಯಿತಾ, ಬೀಟ್ರೂಟು ಇದು ನಾನು ಫಸ್ಟು ಸಿಪ್ಪೆಗಳೆಲ್ಲ ಇರುತ್ತಲ್ವ, ನೀರು ತೊಗೊಂಡಿದ್ದೀನಿ, ನೋಡಿ ನೀರು ತೊಗೊಂಡಿದ್ದೀನಿ. ಆಯಿತಾ, ನೀರಲ್ಲಿ ಈ ಸಿಪ್ಪೆಗಳು ಹಾಕ್ಬಿಡ್ತೀನಿ. ಸಿಪ್ಪೆ ಎಲ್ಲ ತೆಗೆದಿರ್ತೀವಲ್ಲ ಬೀಟ್ರೂಟ್ದು, ಆ ಸಿಪ್ಪೆ ಎಲ್ಲ ಹಾಕ್ಬಿಡ್ತೀನಿ. ಆದಮೇಲೆ ಏನು ಮಾಡ್ತೀನಿ, ಬೆಲ್ಲ ಇರುತ್ತಲ್ಲ, ಈ ಬೆಲ್ಲನೂ ಇದರಲ್ಲಿ ಹಾಕ್ತೀನಿ. ಬೆಲ್ಲ ಎಲ್ಲ ಹಾಕಿದ್ದಾದಮೇಲೆ ಇದನ್ನು ಕಟ್ ಮಾಡಿ, ಸಣ್ಣಗೆ ಕಟ್ ಮಾಡಿ ಇದರಲ್ಲಿ ಹಾಕ್ತೀನಿ. ನೀರಲ್ಲಿ ಹಾಕಿ 4 ದಿನ ಆದಮೇಲೆ ನಿಮಗೆ ಇದನ್ನು ಹೇಗೆ ಗಿಡಗಳಿಗೆ ಕೊಡೋದು ಅಂತ ಹೇಳಿ ತೋರಿಸ್ತೀನಿ. ಇದು ತುಂಬ ಒಳ್ಳೆಯದು, ತುಂಬ ಒಳ್ಳೆ ಲಿಕ್ವಿಡ್ ಫರ್ಟಿಲೈಸರ್ಸು. ಆಯಿತಾ, ನೀವು ಬೀಟ್ರೂಟು ತುಂಬ ಹಳೇದಾಯಿತು, ಮೆತ್ತಗಾಗೋಯ್ತು ಅಂತ ಹೇಳಿ ಬಿಸಾಕ್ತಿರಲ್ಲ, ಅದ್ರ ಬದಲು ಈ ಥರ ಮಾಡಿ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಆಯಿತಾ, ಈ ಎಪ್ಸಮ್ ಸಾಲ್ಟ್ ಕೊಟ್ಟಷ್ಟೇ ಇದರಲ್ಲಿ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಸೊ ಇದನ್ನು ಬೀಟ್ರೂಟನ್ನು ನೀವು ಈ ಥರ ಮಾಡಿ, ಇದನ್ನೆಲ್ಲ ಹೆಚ್ಚಿದ್ದಾದ್ಮೇಲೆ ನಾನು ತೋರಿಸ್ತೀನಿ. ನೋಡಿ, ಇದೆಷ್ಟು ಹೆಚ್ಚಿಬಿಟ್ಟು ನಾನು ನೀರಿಗೆ ಹಾಕ್ತೀನಿ. ನೋಡಿ, ಹೆಚ್ಚಿದ್ದೆಲ್ಲ ಆಯಿತು, ಇಷ್ಟ ಆಯಿತು, ಇದು ಉಕೊಳ್ಳೆಲ್ಲ ಇಷ್ಟ ಆಯಿತು. ನಿಮಗೆ ಬೀಟ್ರೂಟೇ ಬೇಕು ಅಂತ ಏನಿಲ್ಲ, ತುಂಬ ಏನಾದರೂ ಸಿಪ್ಪೆ ಇದ್ದರೆ ಅದರಲ್ಲೂ ಕೂಡ ಇದನ್ನು ಲಿಕ್ವಿಡ್ ಫರ್ಟಿಲೈಸರ್ ಮಾಡ್ಬೋದು. ತುಂಬ ಒಳ್ಳೆ ಲಿಕ್ವಿಡ್ ಫರ್ಟಿಲೈಸರ್ ಇದು. ಎಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ. ಅದು ಬೇಸಿಗೆಯಲ್ಲಿ ಈ ಥರ ಲಿಕ್ವಿಡ್ ಫರ್ಟಿಲೈಸರ್ಸ್ ಎಲ್ಲ ಕೊಡ್ತಾ ಇದ್ದರೆ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ. ನೋಡಿ, ಇದಿಷ್ಟ ಆಯಿತು. ಇದನ್ನು ನಾನು ನೀರಲ್ಲಿ ಹಾಕಿ ಒಂದು ಬಟ್ಟೆ ಕಟ್ಟಿಟ್ಬಿಟ್ಟು ನೆರಳಲ್ಲಿ ಇಟ್ಬಿಡ್ತೀನಿ. ನೋಡಿ, ನೀರಲ್ಲಿ ಹಾಕಿಬಿಡ್ತೀನಿ. ನೀರಲ್ಲಿ ಹಾಕಿಟ್ಬಿಟ್ಟು ಇಷ್ಟು ಹಾಕಿದ್ದೀನಿ ನೋಡಿ, ನೀರಲ್ಲಿ ಹಾಕಿಟ್ಬಿಟ್ಟು, ಆಯಿತಾ, ಒಂದು 4 ದಿನ ಆದಮೇಲೆ ಇದನ್ನು ನಾನು ಗಿಡಗಳಿಗೆಲ್ಲ ಕೊಡ್ತೀನಿ. ಕೊಡೋದು ಹೇಗೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ, ನಾನು ಅಪ್ಡೇಟ್ ಕೊಡ್ತೀನಿ ಅಷ್ಟೇ. ನಾನು ನಿಮಗೆ ಹೇಳಿದ್ದೆ, ನಮ್ಮ ಮನೇಲಿ ಏನಾದರೂ ಬೀಟ್ರೂಟ್ಗಳು ಹಳೇದೇನಾಗಿದ್ದರೆ, ಯೂಸ್ ಮಾಡದೇ ಇರೋವಂಥದ್ದು ಏನಾದರೂ ಇದ್ದರೆ ನಾವು ಅದನ್ನು ಲಿಕ್ವಿಡ್ ಫರ್ಟಿಲೈಸರ್ ಮಾಡಿ ಗಿಡಗಳಿಗೆಲ್ಲ ಕೊಡ್ಬೋದು ಅಂತ. ಬೀಟ್ರೂಟು ತುಂಬ ಒಳ್ಳೆಯದು, ನಿಮಗೂ ಗೊತ್ತು ಬೀಟ್ರೂಟ್ ತುಂಬ ಒಳ್ಳೆಯದು ಅಂತ ಹೇಳಿ. ಅದರಲ್ಲಿ ಐರನ್ ತುಂಬ ರಿಚ್ ಇರುತ್ತೆ, ಮ್ಯಾಗ್ನೀಸ್ ಇರುತ್ತೆ ಎಲ್ಲ ಅಂತ ಹೇಳಿ. ಅದನ್ನೆಲ್ಲ ಗಿಡಗಳಿಗೂ ಕೊಡ್ಬೋದು. ನಾವೇನೇನು ತೊಗೊತೀವಲ್ಲ ಅದನ್ನೆಲ್ಲ ಗಿಡಗಳಿಗೂ ಕೊಡ್ಬೋದು. ನಮಗೆ ಅದು ಏನು ಗೊತ್ತಾ, ನಮ್ಮ ಗಿಡಗಳೆಲ್ಲ ಏನು ಗೊತ್ತಾ, ನಾವು ವೇಸ್ಟು ಅಂತ ಬಿಸಾಕ್ತೀವಲ್ಲ, ಅದನ್ನೇ ತೊಗೊಂಡು ನಮಗೆ ಹೂವು, ಹಣ್ಣು ಎಲ್ಲ ತರಕಾರಿ ಎಲ್ಲ ಕೊಡುತ್ತೆ. ಆಯಿತಾ, ಅದಕ್ಕೆ ನಾವು ಈ ಥರದನ್ನೆಲ್ಲ ಬಿಸಾಕೋದಿಲ್ಲ. ವೇಸ್ಟ್ ಆಗಿರೋದೇ ನಮ್ಮ ಬೀಟ್ರೂಟ್ ಯೂಸ್ ಮಾಡಿರೋದು. ನೋಡಿ, 4 ದಿನದ ಹಿಂದೆ ನಿಮಗೆ ತೋರಿಸಿದ್ದೆ. ಅದನ್ನು ಬೀಟ್ರೂಟ್ ಹೆಚ್ಚಿಬಿಟ್ಟು ನೀರಲ್ಲಿ ಹಾಕಿ ಒಂಚೂರು ಬೆಲ್ಲ ಹಾಕಿಟ್ಟಿದ್ದೆ. ಅದನ್ನು ಬಟ್ಟೆ ಕಟ್ಟಿ ಇಟ್ಬಿಟ್ಟಿದ್ದೆ. ಇವತ್ತು ತೆಗಿತಾ ಇದ್ದೀನಿ, ನೋಡಿ ಹೇಗಿದೆ ಅಂತ. ನೋಡಿ ಇದನ್ನು ನಾನೇನು ಮಾಡ್ತೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಏನೂ ಆಗಿಲ್ಲ, ತುಂಬ ಚೆನ್ನಾಗಿದೆ. ಆಯಿತಾ, ಇದನ್ನೇನು ಮಾಡ್ತೀನಿ ಅಂದರೆ, ಫಸ್ಟು ನಾನು ಇದನ್ನು ಫಿಲ್ಟ್ರ್ ಮಾಡ್ಕೊತೀನಿ. ಫಿಲ್ಟ್ರ್ ಮಾಡ್ಕೊಳ್ಳೋಕ್ಕೆ ನಾನು ಈ ಥರದಲ್ಲಿ ಫಿಲ್ಟ್ರ್ ಮಾಡ್ತೀನಿ. ನೋಡಿ,
ನಾ ಇಷ್ಟು ಬೀಟ್ರೂಟ್ ಹಾಕಿದ್ದೆ ಆಯಿತಾ. ಇವಾಗ ಏನು ಮಾಡ್ತೀನಿ ಗೊತ್ತಾ, ಇನ್ನೊಂದು ಸಲ ತೊಗೊಂಡು ಇದನ್ನು ಇದರಲ್ಲಿ ಇನ್ನೂ ಇರುತ್ತೆ, ಇದನ್ನು ಮತ್ತೆ ಲಿಕ್ವಿಡ್ ಫರ್ಟಿಲೈಸರ್ ಆಗಿ ಮಾಡ್ಬೋದು ಇನ್ನೂ ಸ್ವಲ್ಪ. ಇದು ತುಂಬ ಒಳ್ಳೆ ಲಿಕ್ವಿಡ್ ಫರ್ಟಿಲೈಸರ್ ಇದು, ಎಪ್ಸಮ್ಗೆ ಈಕ್ವಲೆಂಟು ಅಂತ ಹೇಳಿ ಹೇಳ್ತಾರೆ, ಅಷ್ಟು ಒಳ್ಳೇದಿದೆ ಲಿಕ್ವಿಡ್ ಫರ್ಟಿಲೈಸರ್ ಇದು. ನೋಡಿ ಚೆನ್ನಾಗಿ ತಿರುಗಿಸ್ತೀನಿ. ಇನ್ನೂ ಸ್ವಲ್ಪ ಅದರಲ್ಲಿ ಲಿಕ್ವಿಡ್ ಇನ್ನೂ ಸ್ವಲ್ಪ ಬಿಟ್ಕೊಳ್ಳುತ್ತೆ. ಈಗ ಮತ್ತೆ ಇದಕ್ಕೆ ಸೇರಿಸ್ತೀನಿ. ಇದು ಏನು ಬಂದಿರುತ್ತಲ್ವಾ, ಇದನ್ನು ಕೂಡ ನಾವೇನು ವೇಸ್ಟ್ ಮಾಡಲ್ಲ. ಇದನ್ನು ನಾನು ಕಂಪೋಸ್ಟ್ ಬ್ಯಾಗಲ್ಲಿ ಹಾಕ್ಬಿಡ್ತೀನಿ. ತುಂಬ ಚೆನ್ನಾಗಿ ಕಂಪೋಸ್ಟ್ ಆಗಿಬಿಡುತ್ತೆ ಇದು. 4 ದಿನ ಬೆಲ್ಲ ಬೇರೆ ಹಾಕಿಟ್ಟಿರ್ತೀವಲ್ಲ, ತುಂಬ ಚೆನ್ನಾಗಿ ಬೇಗ ಕಂಪೋಸ್ಟ್ ಆಗಿಬಿಡುತ್ತೆ. ಸೊ ಇದನ್ನು ಹಾಗೆ ಇಟ್ಟಿದ್ದು ನಾನು ಇದನ್ನು ಕಂಪೋಸ್ಟ್ ಬ್ಯಾಗ್ ಹಾಕ್ತೀನಿ. ಇವಾಗ ಏನು ಗೊತ್ತಾ, ನಾನು ಒಂದು ಬಕೆಟಲ್ಲಿ ನೀರು ತೊಗೊಂಡಿದ್ದೀನಿ. ಇದು ಒಂದು 10-12 ಲೀಟರ್ ಇರುತ್ತೆ. ನಾವು ಇದು ಆರ್ಗ್ಯಾನಿಕ್ ಆಗಿ ಮಾಡೋದ್ರಿಂದ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಏನೂ ಪ್ರಾಬ್ಲಮ್ ಇಲ್ಲ. 10-15 ಲೀಟರ್ಗೆ 1 ಲೀಟರಷ್ಟು ಈ ಲಿಕ್ವಿಡ್ ಫರ್ಟಿಲೈಸರ್ ಕೊಡ್ಬೋದು. ಬೀಟ್ರೂಟ್ ಇದು ನೋಡಿ, ಇದನ್ನು ಇದು 1 ಲೀಟ್ರಷ್ಟು, ಇದು ಒಂದು 10-12 ಇರ್ಬೋದು. ಇನ್ನೂ ಒಂದು ಸ್ವಲ್ಪ ಹಾಕ್ಕೋಬೋದು, ನಾನು ನೀರು ಹಾಕ್ಕೋಬೋದು. ಇದನ್ನು ಹಾಕ್ಕೊಂಡು ಇದ್ರ ಫುಲ್ ಹಾಕ್ಕೊಂಡ್ಬಿಡ್ತೀನಿ. ಈ ಬಕೆಟ್ ಫುಲ್ಲು ನೀರು ಹಾಕ್ಕೊಂಡು ಎಲ್ಲ ಗಿಡಕ್ಕೂ ಒಂದು ಸ್ವಲ್ಪ ಕೊಡ್ತಾ ಬರ್ತೀನಿ. ಜಾಸ್ತಿ ಕೊಡಬೇಕು ಅಂತೇನಿಲ್ಲ. ನೋಡಿ ಈ ಥರ ಸ್ವಲ್ಪ ಇನ್ನೂ ಸ್ವಲ್ಪ ನೀರು ಹಾಕ್ತೀನಿ. ಈ ಥರ ಸ್ವಲ್ಪ ಕೊಡ್ತಾ ಬರ್ತೀನಿ. ಜಾಸ್ತಿ ಏನೂ ಬೇಕಾಗಿಲ್ಲ. ನೋಡಿ ಈ ಥರ ಸ್ವಲ್ಪ ಕೊಡ್ತಾ ಬರ್ತೀನಿ, ಎಲ್ಲ ಗಿಡಕ್ಕೂ ನಾನು ಕೊಡ್ತಾ ಬರ್ತೀನಿ. ಇದೇ ಥರ ಫ್ರೆಂಡ್ಸ್, ನೀವೇನಾದರೂ ಬೀಟ್ರೂಟ್ ಏನಾದರೂ ವೇಸ್ಟ್ ಆಯಿತು ಅಂತ ಅಥವಾ ಸಿಪ್ಪೆ ಏನಾದರೂ ಸಿಕ್ಕಿದ್ರೆ ಈ ಥರ ಲಿಕ್ವಿಡ್ ಫರ್ಟಿಲೈಸರ್ ಮಾಡಿಕೊಂಡು ಎಲ್ಲ ಗಿಡಕ್ಕೂ ಕೊಡಿ. ತುಂಬ ಒಳ್ಳೆಯದು ಇದು, ತುಂಬ ಚೆನ್ನಾಗಿ ಹೂವು ಎಲ್ಲ ಬಿಡುತ್ತೆ. ಆಯಿತಾ ಫ್ರೆಂಡ್ಸ್? ಓಕೆ ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್.